ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಪ್ರಜಾ ಫ್ಲಾಶ್ 10. ನಾನು ಮೀರಾ. ಈಗ ನೋಡೋಣ ಇವತ್ತಿನ ಹೈಲೈಟ್. ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ ಹಣಕಾಸು ಸಂಸ್ಥೆಗಳಿಂದ ಪಡೆಯುವಂತಹ ಸಾಲದ ಮಿತಿಯನ್ನ 500 ಕೋಟಿ ರೂಪಾಯಿಗಳಿಂದ 5,000 ಕೋಟಿ ರೂಪಾಯಿಗಳಿಗೆ ಹೆಚ್ಚಿಸುವುದಕ್ಕೆ ರಾಜ್ಯ ಸಚಿವ ಕ್ಯಾಬಿನೆಟ್ ಅನುಮೋದನೆಯನ್ನ ನೀಡಿದೆ. ಯದುವೀರ್ ಅವರನ್ನ ನಕಲಿ ಮಹಾರಾಜ ಎಂಬ ಲಕ್ಷ್ಮಣ್ ಹೇಳಿಕೆಗೆ ವಿಶ್ವನಾಥ್ ಕಿಡಿಕಾರಿದ್ದು, ಅದರಿಂದ ನಿಮಗೆ ಒಳ್ಳೆಯದಾಗಲ್ಲ. ಯದುವಂಶದ ಅರಸರ ಬಗ್ಗೆ ನೀವು ಮಾತನಾಡಿ ನೀವು ಚೀಪ್ ಆಗ್ತೀರಾ ಹೊರತು ಅವ್ರಿಗೇನು ಆಗಲ್ಲ. ಕೈ ನಾಯಕರ ವಿರುದ್ಧ ವಿಶ್ವನಾಥ್ ಕಿಡಿಕಾರಿದ್ದಾರೆ. ಪರಿಹಾರಾತ್ಮಕ ಅರಣ್ಯೀಕರಣ ನಿಧಿ ನಿರ್ವಹಣೆ ಮತ್ತು ಯೋಜನಾ ಪ್ರಾಧಿಕಾರ ರಾಜ್ಯಗಳಿಂದ ಸಂಗ್ರಹವಾದ ಹಣ ಬಿಡುಗಡೆ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಮೀನಾಮೇಷ ಎಣಿಸ್ತಾ ಇದ್ದು, ದಕ್ಷಿಣ ರಾಜ್ಯಗಳ ಅರಣ್ಯ ಸಚಿವರ ನಿಯೋಗವನ್ನ ಕೇಂದ್ರಕ್ಕೆ ತೆಗೆದುಕೊಂಡು ಹೋಗುವುದಾಗಿ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ವಕ್ಫ್ ವಿರುದ್ಧದ 2ನೇ ಹಂತದ ಹೋರಾಟ ಮಧ್ಯ ಕರ್ನಾಟಕ ಮೈಸೂರು ಭಾಗದಲ್ಲಿ ನಡೆಯಲಿದೆ. ಹೋರಾಟದ ಯಾತ್ರೆ ನಿಲ್ಲಿಸುವಂತೆ ಪಕ್ಷದ ವರಿಷ್ಠರು ಸೂಚಿಸಿಲ್ಲ. ಉಚ್ಚಾಟನೆಯನ್ನು ಮಾಡುವುದಿಲ್ಲ ಅಂತ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ದಾರೆ. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ 2025ರ ಮೊದಲ ಸಚಿವ ಸಂಪುಟ ಸಭೆ ನಡೆಯಿತು. ಸಚಿವ ಸಂಪುಟ ಸಭೆಯಲ್ಲಿ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಬಿಜೆಪಿಯವರ ಆರೋಪಗಳಿಗೆ ಕೌಂಟರ್ ನೀಡಬೇಕು ಹಾಗೂ ಸಚಿವ ಪ್ರಿಯಾಂಕ್ ಖರ್ಗೆ ಪರವಾಗಿ ನಿಲ್ಲಬೇಕು ಅಂತ ಸಚಿವರಿಗೆ ಖಡಕ್ ಸಂದೇಶವನ್ನ ನೀಡಿದ್ದಾರೆ. ದೇಶ ಬಿಟ್ಟು ಪರಾರಿಯಾಗಿರುವಂತಹ ಬೆಂಗಳೂರಿನ ವಿಜಯ್ ಮಲ್ಯ ಅವರಿಂದ ಇದುವರೆಗೂ 14,131 ಕೋಟಿ ರೂಪಾಯಿ ವಸೂಲಿ ಮಾಡಲಾಗಿದೆ ಅಂತ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಇತ್ತೀಚೆಗೆ ಲೋಕಸಭೆಯಲ್ಲಿ ಮಾತನಾಡಿದ್ರು. ಅಂದಿನಿಂದ ವಿಜಯ್ ಮಲ್ಯ ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಮಾಡಿ ಆರ್ಥಿಕ ಅಪರಾಧಿ ಅಧಿಕಾರಿಗಳಿಂದ ರಿಲೀಫ್ಗೆ ಒತ್ತಾಯಿಸಿ ಪೋಸ್ಟ್ ಮಾಡ್ತಾ ಇದ್ದಾರೆ. ಕಳೆದ 1.5 ವರ್ಷಗಳಿಂದ ರಾಜ್ಯದಲ್ಲಿ ನಡೀತಾ ಇರುವಂತಹ ಜನಾಂಗೀಯ ಸಂಘರ್ಷ ಸಂಬಂಧ ಮಣಿಪುರದ ಮುಖ್ಯಮಂತ್ರಿ ಬೀರೇನ್ ಸಿಂಗ್ ಇದೇ ಮೊದಲ ಬಾರಿಗೆ ರಾಜ್ಯದ ಜನತೆಯ ಕ್ಷಮೆ ಯಾಚಿಸಿದ್ದಾರೆ. ಆಗಿದ್ದು ಆಗೋಯ್ತು, ಇನ್ನು ಎಲ್ಲಾ ಸಮುದಾಯದವರು ಒಂದಾಗಿ ಬಾಳಿ ಅಂತ ಅವರು ಮೈತೇಯಿ ಮತ್ತು ಕುಕಿ ಸಮುದಾಯದ ಜನರಿಗೆ ಕರೆಯನ್ನು ನೀಡಿದ್ದಾರೆ. ಬಾಂಗ್ಲಾದೇಶವು ಹೊಸ ಪಠ್ಯ ಪುಸ್ತಕಗಳನ್ನ ಪರಿಚಯಿಸಿದ್ದು, ಅದರಲ್ಲಿ ಹಿಂದಿನ ಪಠ್ಯ ಪುಸ್ತಕಗಳಲ್ಲಿ ಬಾಂಗ್ಲಾದೇಶದ ಸ್ಥಾಪಕ ಪಿತಾಮಹ ಬಂಗಬಂಧು ಶೇಖ್ ಮುಜಿಬುರ್ ರೆಹಮಾನ್ ಅವರ ಬದಲಾಗಿ 1971ರಲ್ಲಿ ಜಿಯಾಉರ್ ರೆಹಮಾನ್ ಅವರು ದೇಶದ ಸ್ವಾತಂತ್ರ್ಯವನ್ನ ಘೋಷಿಸಿದರು ಅಂತ ನಮೂದಿಸಲಾಗಿದೆ. ಗುಜರಾತ್ ಸಿಐಡಿ ಕ್ರೈಮ್ ವಿಭಾಗವು 450 ಕೋಟಿ ರೂಪಾಯಿಗಳ ಚಿಟ್ ಫಂಡ್ ಹಗರಣವನ್ನ ಬಹಿರಂಗಪಡಿಸಿದೆ. ಶುಭ್ಮನ್ ಗಿಲ್ ಮತ್ತು ಗುಜರಾತ್ನ ಟೈಟಾನ್ಸ್ನ ಸಾಯಿ ಸುದರ್ಶನ್, ರಾಹುಲ್ ತೆವಾಟಿಯಾ ಮತ್ತು ಮೋಹಿತ್ ಶರ್ಮಾ ಸೇರಿದಂತೆ ಅನೇಕ ಆಟಗಾರರು ಕೂಡ ಹಗರಣದಲ್ಲಿ ಭಾಗಿಯಾಗಿದ್ದಾರೆ. 450 ಕೋಟಿಯ ಈ ಹಗರಣವು ಗುಜರಾತ್ ಮೂಲದ ಕಂಪನಿ ಬಿಝೆಡ್ ಗ್ರೂಪ್ಗೆ ಸಂಬಂಧಿಸಿದೆ. ಈ ಪ್ರಕರಣದಲ್ಲಿ ಗುಜರಾತ್ ಅಪರಾಧ ತನಿಖಾ ಇಲಾಖೆ ಅಂದ್ರೆ ಸಿಐಡಿಯಿಂದ ಎಲ್ಲಾ ಕ್ರಿಕೆಟಿಗರಿಗೆ ಸಮನ್ಸ್ ಕಳುಹಿಸಿದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ 6 ತಿಂಗಳು ಜೈಲು ಸೇರಿ ಇತ್ತೀಚೆಗೆ ರೆಗ್ಯುಲರ್ ಜಾಮೀನು ಪಡೆದಂತಹ ನಟ ದರ್ಶನ್ ತಮ್ಮ ಮುಂದಿನ ಡೆವಿಲ್ ಚಿತ್ರದ ಕೆಲಸವನ್ನ ಪುನರ್ ಆರಂಭಿಸಿದ್ದಾರೆ. ಹೊಸ ವರ್ಷದ ದಿನದಂದು ಚಿತ್ರದ ಡಬ್ಬಿಂಗ್ ಕೆಲಸವನ್ನ ಶುರು ಮಾಡಿದ್ದಾರೆ ಎನ್ನುವ ಸುದ್ದಿ ಹೊರಬಂದಿದೆ. ಇದಿಷ್ಟು ಇವತ್ತಿನ ಅಪ್ಡೇಟ್ಸ್. ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಪ್ರಜಾಧ್ವನಿ ಟಿವಿ.